ಕೋಕಿಲಃ ಕೀದೃಶಃ ವಿಹಗಃ? ಯಾರು ಹೇಳ್ತೀರಿ? ಕೋಕಿಲಃ ಕೀದೃಶಃ ವಿಹಗಃ? ಹೇಳಿ, ಯಾರಾದ್ರೂ ಹೇಳಿ. कोकिलः न सुरूपः न अयं भासुरः न च अस्य पक्षयोः न कोकिलः न सुरूपः न अस्य कायः भासुरः। नापि अस्य पक्षाः चित्रवर्णः। नापि अस्य पक्षौ चित्रवर्णौ। हाँ। काकः कोकिलश्च कथं सदृशौ? काकोऽपि कृष्णः, कोकिलोऽपि कृष्णः। तयोः कायः सदृशः अस्ति। आकृतिः अपि सदृशः, वर्णः अपि सदृशः। अतः तयोः सादृश्यमुच्यते। कोकिलः कथं हृदयानन्दं जनयति? कोकिलः यदा मधुरेण स्वरेण गायति तदा आनन्दं जनयति। यतोहि तस्य रूपं न सुन्दरं, पक्षौ न सुन्दरौ, तथापि तस्य ध्वनिः सुमधुरः इति कारणतः आनन्दं जनयति। यदा काकः पिकः भवतः वसन्तकाले सम्प्राप्ते काकः भवति, पिकः भवति। यतोहि वसन्तकाले तस्य कूजनम्, एतस्य रटनं प्रत्येकतया दृश्यते। कः उपदेशः युष्माभिः पाठात् अस्मात् गृह्यते? यशः कीर्तिं च प्राप्तुं न रूपं न वर्णः अपेक्षितः। उत्तमगुणः अपेक्षितः। तेन गुणेन सर्वे जनाः अस्मान् प्रीणयन्ति। महत्त्वस्य कारणं किं किं न? ಏನಿದೆ ಶ್ಲೋಕದಲ್ಲಿ? ಚೂರ್ ಮೇಲೋಗಿ. ಹಾ, ಮಹತ್ವೇ ಕಾರಣಂ ಕೊನೆ ಶ್ಲೋಕ. महत्त्वे कारणं तावत् वाग्रतो जनरञ्जकः। न कुलं विशालं भवति चेदपि अनुकूलं, न रूपं नापि सुरूपं। महत्त्वे कारणं तावत् वाग्रसः। वाग्रसः इत्युक्ते रसयुक्तवाद मातु। रसयुक्तवाद मातु महत्त्वे कारणं भवति. ಅದು ರಸಯುಕ್ತವಾದದ್ದು ಅಂದ್ರೆ ಯಾವ ತರ ಅಂದ್ರೆ ಜನರಂಜಕಃ ವಾಗ್ರಸಃ. ಜನರಿಗೆ ಮನಸ್ಸಿಗೆ ಹಿತವಾಗುವ ಮಾತುಗಳನ್ನ ಆಡುವಂಥದ್ದು. ಹಾಗಂತೇಳಿ ಸುಮ್ಮನೆ ಹೊಗಳುದು ಅಂತ ಅರ್ಥ ಅಲ್ಲ. ಅಂದ್ರೆ ನೇರ ಇರುವಂಥದ್ದು,
ಸ್ವಾರಸ್ಯಕರವಾಗಿ ಹೇಳುವಂಥದ್ದು, ಉಪಯೋಗ ಆಗುವಂಥದ್ದು, ಪ್ರಾಮಾಣಿಕವಾದಂಥದ್ದು, ಇಂಥದ್ದೆಲ್ಲ ಇದ್ರೆ ಅದು ರಸ ಆಗತ್ತೆ. ವಾಕ್ ರಸ ಆಗುದು ಯಾವಾಗ ಅಂದ್ರೆ ಇಲ್ಲದೆ ಇರುವ ಗುಣಗಳನ್ನ ಹೇಳಿ ಅವರನ್ನ ಖುಷಪಡಿಸುವುದು ಅಂತಂದ್ರೆ ತಾತ್ಕಾಲಿಕವಾಗಿ ಅವ್ರಿಗೆ ಖುಷಿ ಆಗ್ಬೋದು ನನ್ನನ್ನು ಎಷ್ಟು ಹೊಗಳ್ತಾರೆ ಅಂತ. ಆದ್ರೆ ಅದು ಎಲ್ರಿಗೂ ಆಗುದಿಲ್ಲ. ಯಾರು ಹೊಗಳಿಕೆಗೆ ಬಲಿ ಆಗ್ತಾರೋ ಅವರು ಇಷ್ಟಪಡ್ಬೋದು. ಅದು ಸತ್ಯವೂ ಆಗಿರುವುದಿಲ್ಲ. ಮತ್ತೆ ಬೇರೆಯವರಿಗೆ ಗೊತ್ತಾಗೋಗುತ್ತೆ ಇವರು ಸುಮ್ಮನೆ ಹೇಳ್ತಿದ್ದಾರೆ ಅಂತ. ಹಾಗಾಗಿ ಅಂತಹ ಒಂದು ವ್ಯತ್ಯಾಸವನ್ನ ವಾಗ್ ರಸದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳಿಕ್ಕೆ ಈ ಪಾಠದಿಂದ ಅನುಕೂಲ ಆಯಿತು. ಅವರು ಸ್ಪಷ್ಟ ಹೇಳಿದ್ದಾರೆ. ಕುಲದ ಹಿನ್ನೆಲೆಯಿಂದ ಹೆಸರು ಬರುದಲ್ಲ, ರೂಪದ ಹಿನ್ನೆಲೆಯಿಂದ ಮಹತ್ವ ಬರುದಲ್ಲ, ಮಾತಿನ ಶುದ್ಧತೆ, ಸ್ಪಷ್ಟತೆ, ಸ್ಫುಟತೆ, ತಾತ್ವಿಕತೆ, ಸ್ವಾರಸಿಕತೆ ಇತ್ಯಾದಿಗಳಿದ್ದಾಗ ಅದು ರಸ ಆಗತ್ತೆ ಅಂತ. ಸರಿ, ಮುಂದೋಗೋಣ. ಅತ್ರ ಇದಂ ಅತ್ರೇದಂ ಯಥಾ ಇಚ್ಛಸಿ ಯಥೇಚ್ಛಸಿ. ಆಗ ತೋರಿಸಿ ಚೆನ್ನಾಗಿತ್ತು, ಫುಲ್ ಸ್ಕ್ರೀನ್ ಇತ್ತು. ಜಲಸ್ಯ ಉದ್ಧರಣಂ ಜಲಸ್ಯೋದ್ಧರಣಂ ರಮಾ ಉವಾಚ ರಮುವಾಚ. ಇದು ಗುಣಸಂಧಿಗೆ ಉದಾಹರಣೆ. ಅವ್ರು ಎಲ್ಲ ತರದ ಅಕ್ಷರಗಳನ್ನು ಬಳಸ್ಕೊಂಡಿದ್ದಾರೆ ನೋಡಿ. ಅತ್ರ ಅನ್ನುವಲ್ಲಿ ಅಕಾರ ಇದೆ, ಇದಂ ಅನ್ನುವಲ್ಲಿ ಇಕಾರ ಇದೆ, ಯಥಾ ಅನ್ನುವಲ್ಲಿ ಆಕಾರ ಇದೆ, ಆಮೇಲೆ ಇಕಾರ ಇದೆ. ಜಲಸ್ಯ ಅನ್ನುವಲ್ಲಿ ಅಕಾರ ಇದೆ, ಉದ್ಧರಣಂ ಅನ್ನುವಲ್ಲಿ ಉಕಾರ ಇದೆ. ರಮಾ ಅನ್ನುವಲ್ಲಿ ಆಕಾರ ಇದೆ, ಪರದಲ್ಲಿ ಉಕಾರ ಇದೆ. ಇದು ಊ ಅಂತ ಇದ್ರೂ ಕೂಡ ಆಗುತ್ತೆ, ಈ ಅಂತ ಇದ್ರೂ ಕೂಡ ಗುಣ ಬರ್ಲಿಕ್ಕೇನು ಸಮಸ್ಯೆ ಇಲ್ಲ. ಅವ್ರು ಎರಡು ತರದ ಅಕ್ಷರಗಳನ್ನು ತೋರಿಸಿದ್ದಾರೆ ಆ ಕಡೆಯಿಂದ. ಉಳಿದದೆರಡು ಕಡೆ ಈ ಕಡೆಯಿಂದನೂ ಹಾಗೆ ಆಗತ್ತೆ ಅಂತ ತಿಳ್ಕೊಳ್ಬೇಕು. ಕರ್ತರಿ ಪ್ರಯೋಗ. ಅಯಂ ಜಗತಿ ಪೂಜ್ಯತೆ, ಅಯಂ ಜಗತಿ ಪೂಜ್ಯತೆ. ಇದ್ರ ವಾಕ್ಯದ ಅರ್ಥ, ಇವನು ಜಗತ್ತಿನಲ್ಲಿ ಪೂಜಿಸಲ್ಪಡುತ್ತಾನೆ. ಈ ಪೂಜ್ಯತೆ ಅನ್ನೋದು ಕರ್ಮಣಿ ಪ್ರಯೋಗದಲ್ಲಿ ಬಂದಿದೆ. ಏನಂ ಜಗತಿ ಪೂಜಯಂತಿ, ಏನಂ ಜಗತಿ ಪೂಜಿಸುತ್ತಾರೆ ಅಂದ್ರೆ ಜನಾಹ ಅಂತ ಅದು ಬರಬೇಕು. ಆ ಕರ್ತೃಪದ ಇಲ್ಲ ಅಲ್ಲಿ. ಎಲ್ಲಿ ಅನ್ನೋದಕ್ಕೆ ಜಗತ್ತಿನಲ್ಲಿ ಇಂತಿದೆ, ಅಂದ್ರೆ ಲೋಕದ ಜನ ಅಂತ ಅಭಿಪ್ರಾಯದಲ್ಲಿ ಅದು. ಪೂಜಯಂತಿ ಪೂಜ್ಯತೆ, ಅದು ಪುಂಕ್ತೆ ಇದ್ರೆ ಪೂಜ್ಯತೆ, ಕರೋತಿ ಕ್ರಿಯತೆ, ಮಾಡುತ್ತಾನೆ ನಾರಾಯಣ. ಅಯಂ ಜಗತಿ ಪೂಜ್ಯತೆ, ಅದು ಪೂಜ್ಯತೆ ಎಲ್ಲ ಕಡೆಯಲ್ಲೂ ಕೂಡ ಒಂದು ನೇರವಾಗಿ ಹೇಳೋದಿರುತ್ತೆ. ಅಂದ್ರೆ ಇದರ ಅಭಿಪ್ರಾಯ ಏನು ಅಂದ್ರೆ, ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಂತ ಇದನ್ನು ಹೇಳ್ತಾರೆ. ಹಾಗಂದ್ರೆ ಏನು ಅಂತ ಒಂದ್ಸಲ ತಿಳ್ಕೊಳ್ಳೋಣ. ಈಗ ನಾನು ಹಣ್ಣನ್ನು ತಿಂದೆನು, ನಾನು ಹಣ್ಣನ್ನು ತಿಂದೆನು ಅಂತಾನು ಹೇಳ್ಬೋದು, ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು ಅಂತಾನು ಹೇಳ್ಬೋದು.
ನಾನು ಹಣ್ಣನ್ನು ತಿಂದೆನು ಅನ್ನೋದು ನಾನು ಅನ್ನೋದು ಕರ್ತೃ. ಅದರಿಂದಾಗಿ ಕರ್ತೃ ಪ್ರಧಾನ. ತಿಂದೆನು ಅನ್ನೋದಕ್ಕೆ ನೇರ ಸಂಬಂಧ ನಾನು. ಆದ್ರಿಂದಾಗಿ ನಾನು ಅನ್ನುವ ಕರ್ತೃವಿಗೆ ಕ್ರಿಯೆಯಲ್ಲಿ ಪ್ರಾಧಾನ್ಯ ಇತ್ತು, ಅದನ್ನಾಗಿ ಇದನ್ನ ಕರ್ತೃ ಪ್ರಯೋಗ ಅಥವಾ ಕರ್ತರಿ ಪ್ರಯೋಗ ಅಂತ ಕರೀತಾರೆ. ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು. ಈ ತಿನ್ನಲ್ಪಟ್ಟಿತು ಅನ್ನುವುದು ಹಣ್ಣಿಗೆ ಮುಖ್ಯ ಸಂಬಂಧ. ಯಾಕೆ ಹಾಗೆ ಅಂದ್ರೆ, ನನ್ನಿಂದ ಹಣ್ಣು ತಿನ್ನಲ್ಪಟ್ಟಿತು, ಇದು ಕರ್ತೃವಿಗೂ ಸಂಬಂಧ ಇದೆಯಲ್ವಾ, ನನ್ನಿಂದ ಅಂತ ಒಂದು ಸಂಬಂಧ ಇದೆಯಲ್ವಾ ಅಂದ್ರೆ. ಆದ್ರೆ ನನ್ನಿಂದ ಹಣ್ಣುಗಳು ತಿನ್ನಲ್ಪಟ್ಟವು, ಹಣ್ಣು ಚೇಂಜ್ ಆದ ತಕ್ಷಣ ಕ್ರಿಯೆಯೂ ಚೇಂಜ್ ಆಯ್ತು. ತಿನ್ನಲ್ಪಟ್ಟಿತು ಅಂತಿದ್ದು ತಿನ್ನಲ್ಪಟ್ಟವು ಅಂತ ಆಯ್ತು. ಯಾಕಂದ್ರೆ ಹಣ್ಣು ಇದ್ದದ್ದು ಹಣ್ಣುಗಳು ಆಯ್ತು. ಅಂದ್ರೆ ಕ್ರಿಯೆಗೆ ನೇರ ಸಂಬಂಧ ಇರುವಂತದ್ದು ಕರ್ಮದ ಜೊತೆಗೆ. ಕರ್ಮ ಅಂದ್ರೆ ಏನು? ಯಾವುದೇ ಒಂದು ಕ್ರಿಯೆ ಮಾಡುವಾಗ ಆ ಕ್ರಿಯೆಗೆ ಏನು ಅಥವಾ ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಅದು ಕರ್ಮ. ಈ ಕೆಲವುದಕ್ಕೆ ಕರ್ಮ ಇರುವುದಿಲ್ಲ, ಆದ್ರಿಂದಾಗ ಅದನ್ನ ಅಕರ್ಮಕ ಅಂತ ಹೇಳ್ತಾರೆ. ಈಗ ತಿಂದನು ಅಂದಾಗ ಏನನ್ನು ಅಂತ ಬರುತ್ತೆ, ಎದ್ದನು ಅಂದಾಗ ಏನನ್ನು ಎದ್ದನು ಅಂತ ಕೇಳುವುದಿಲ್ಲ, ಎಬ್ಬಿಸಿದನು ಅಂತ ಹೇಳುವಾಗ ಬೇಕಿದ್ರೆ ಏನನ್ನು ಎಬ್ಬಿಸಿದನು ಅಂತ ಹೇಳ್ಬೋದು. ಆದ್ರಿಂದ ಕದ್ದನು, ಏನನ್ನು ಕದ್ದನು, ಇದ್ದನು, ಏನನ್ನು ಇದ್ದನು ಕೇಳುವುದಿಲ್ಲ, ಅದು ಅಕರ್ಮಕ ಆಗುತ್ತೆ. ಹಾಗಾಗಿ ಯಾವ ಪ್ರಶ್ನೆಗೆ ಏನನ್ನು ಅನ್ನುವ ಉತ್ತರ ಸಿಗುತ್ತೋ, ಯಾವ ವಾಕ್ಯಕ್ಕೆ ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಅದು ಕರ್ಮ. ಈಗ ಅಯಂ ಜಗತಿ ಪೂಜ್ಯತೆ, ಇವನು ಜಗತ್ತಿನಲ್ಲಿ ಪೂಜಿಸಲ್ಪಡುತ್ತಾನೆ. ಜಗತ್ತಿನಲ್ಲಿ ಇವನನ್ನು ಪೂಜಿಸುತ್ತಾರೆ, ಇವನು ಪೂಜಿಸಲ್ಪಡುತ್ತಾನೆ, ಇವನನ್ನು ಪೂಜಿಸುತ್ತಾರೆ. ಏನಂ ಅನ್ನೋದು ಕರ್ಮ ಆಯ್ತು. ಅದ್ನಾಗ ಇದು ಕರ್ಮಣಿ ಪ್ರಯೋಗ. ಪೂಜ್ಯತೆ ಅನ್ನೋದು ಕರ್ಮ ಪ್ರಧಾನವಾಗಿದೆ, ಅದರಿಂದಾಗಿ ಇದನ್ನ ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಅಂದ್ರೆ ಹೀಗೆ ಎಲ್ಲ ಕಡೆಯಲ್ಲೂ ಗಮನಿಸುವಂತದ್ದು ಏನು ಅಂದ್ರೆ, ಇದು ಕರ್ತೃ ಕರ್ಮವನ್ನ ಮಾತ್ರ ಪ್ರಧಾನ, ಉಳಿದಿದ್ದೆಲ್ಲ ಹಾಗೆ ಇರುತ್ತೆ, ಏನು ವ್ಯತ್ಯಾಸ ಆಗಲ್ಲ. ಜಗತಿ ಅಂತ ಇದ್ದದ್ದು ಜಗತಿ ಅನ್ನುವ ಶಬ್ದ ಕರ್ತೃ ಪ್ರಯೋಗದಲ್ಲೂ ಜಗತ್ತಿನೇ, ಕರ್ಮಣಿ ಪ್ರಯೋಗದಲ್ಲೂ ಜಗತ್ತಿನೇ. ಯಾಕೆಂದ್ರೆ ಟೇಬಲಿನಲ್ಲಿ ಇದ್ದ ಹಣ್ಣನ್ನು ತಿಂದನು, ಟೇಬಲಿನಲ್ಲಿ ಇದ್ದ ಹಣ್ಣು ತಿನ್ನಲ್ಪಟ್ಟಿತು. ಎರಡೂ ಕಡೆ ಟೇಬಲಿನಲ್ಲಿ ಚೇಂಜ್ ಆಗ್ಲೇ ಇಲ್ಲ. ಪುಸ್ತಕದಲ್ಲಿ ಲೇಖನವನ್ನು ಬರೆದನು, ಪುಸ್ತಕದಲ್ಲಿ ಲೇಖನವು ಬರೆಯಲ್ಪಟ್ಟಿತು, ವ್ಯತ್ಯಾಸ ಆಗ್ಲಿಲ್ಲ. ಅದರಿಂದಾಗಿ ಕರ್ತೃಕರ್ಮಗಳಿಗೆ ಮಾತ್ರ ವಿಭಕ್ತಿ ವ್ಯತ್ಯಯ ಆಗುತ್ತೆ, ಬಿಟ್ರೆ ಉಳಿದವುಗಳು ಎಲ್ಲ ಹಾಗೇ ಇರುತ್ತೆ. ದಧಿ ಮಥಿತ್ವ ನವನೀತಂ ಗೃಹ್ಯತೆ, ದಧಿ ಮಥಿತ್ವ ನವನೀತಂ ಗೃಹ್ಣಾತಿ. ಈ ದಧಿ ಮಥಿತ್ವ ಅನ್ನೋದು ಎರಡೂ ಕಡೆ ಸೇಮ್ ಆಗುತ್ತೆ. ಇಲ್ಲಿ ಇನ್ನೊಂದೇನು ಅಂದ್ರೆ, ಈ ನಪುಂಸಕಲಿಂಗದಲ್ಲಿ ಸಾಮಾನ್ಯವಾಗಿ ಪ್ರಥಮ ವಿಭಕ್ತಿ ಮತ್ತು ದ್ವಿತೀಯ ಭಕ್ತಿ ಒಂದೇ ತರ ಇರುತ್ತೆ. ಆದ್ರಿಂದಾಗಿ ನಮಗದು ವ್ಯತ್ಯಾಸ ಕಾಣುವುದಿಲ್ಲ ಮೇಲ್ನೋಟಕ್ಕೆ. ದಧಿಯನ್ನು ಮಥಿಸಿ ಬೆಣ್ಣೆಯನ್ನು, ಈಗ ದಧಿಯನ್ನು ಮಥಿಸಿ ಬೆಣ್ಣೆಯು ಸ್ವೀಕರಿಸಲ್ಪಟ್ಟಿತು, ಈಗಿರುವ ವಾಕ್ಯ ಬೆಣ್ಣೆಯು ಸ್ವೀಕರಿಸಲ್ಪಟ್ಟಿತು, ತೆಗೆಯಲ್ಪಟ್ಟಿತು. ದಧಿ ಮಥಿತ್ವ ಅದು ಚೇಂಜ್ ಆಗುದಿಲ್ಲ. ಏನ್ ಮಾಡಿದ್ರು ನವನೀತ ಬರಬೇಕು ಅಂದ್ರೆ ದಧಿ ಮಥನ ಮಾಡ್ಲೇಬೇಕು. ದಧಿಯನ್ನು ಮಥಿಸಿ ನವನೀತವು ಸ್ವೀಕರಿಸಲ್ಪಟ್ಟಿತು. ಇದನ್ನೀಗ ಸರಿ ಅಂದ್ರೆ ಕರ್ಮಣಿ ಪ್ರಯೋಗಕ್ಕೆ ಇದ್ದದ್ದನ್ನ, ಕರ್ಮಣಿ ಪ್ರಯೋಗದಲ್ಲಿ ಇದ್ದದನ್ನ ಕರ್ತರಿ ಪ್ರಯೋಗಕ್ಕೆ ಮಾಡ್ಬೇಕೀಗ. ಮಾಡುವಾಗ ಸೇಮ್, ದಧಿ ಮಥಿತ್ವ ನವನೀತಂ ಗೃಹ್ಣಾತಿ. ಗೃಹ್ಣಾತಿ ಅಂದ್ರೆ ಸ್ವೀಕರಿಸುತ್ತಾನೆ, ತೆಗೆಯುತ್ತಾನೆ. ಹೇಳಿ. ಒಂದು ಪ್ರಶ್ನೆ. ಅಯಂ ಜಗತಿ ಪೂಜ್ಯತೆ ಅಂದಾಗ ನನಗೆ ಹೊಳೆದಿದ್ದು ಜಗತಃ ಜನಾಹ ಅಯಂ ಪೂಜ್ಯಂತಿ ಅಂತ.
ಅದು ತಪ್ಪಿರುತ್ತಾ? ಪೂಜೆಯಂತಿ ಅಂತ. ಪೂಜೆಯಂತಿ ಕರೆಕ್ಟೇ, ಹಾ. ಆದ್ರೆ ಜಗತಃ ಜನ ಅಂತ ಆ ಶಬ್ದ ಮತ್ತೆ ಚೇಂಜ್ ಆಗುದಿಲ್ಲ. ಅದು ಅಂಡರ್ಸ್ಟುಡ್, ಅದು ಜಗತಿ ಆ ಜಗತಿ ಏನಂ ಪೂಜೆಯಂತಿ. ಸೊ ಎಕ್ಸಾಮ್ ಅಲ್ಲಿ ತಪ್ಪು ಅಂತಾನೆ ಹಾಕ್ತಾರೆ ಅಲ್ವಾ ಅದನ್ನ? ಹೌದು, ಜಗತಃ ಜನ ಅಂತ ವಿಭಾಗ ಮಾಡಿದ್ರೆ ಅಲ್ಲಿ ಹಾ, ಇಲ್ಲದೆ ಇರುವ ಪದವನ್ನು ನಾವು ಸೇರಿಸಿದ್ವಿ ಅಂತ ಆಯ್ತು. ಸರಿ ಸರಿ. ಹ್ಮ್. ಹಾಗಾಗಿ ದಧಿಮಥಿತ್ವ ನವನೀತಂ ಗೃಹ್ಣಾತಿ. ಇಲ್ಲಿ ನವನೀತಂ ಗೃಹ್ಣಾತಿ ಅಂತಿರೋದು ಇಲ್ಲಿ ಜನಾಹ ಅಂತ ಬರುತ್ತಲ್ವಾ? ಜನಾಹ ದಧಿಮತಿತ್ವ ನವನೀತಂ ಗೃಹ್ಣಾತಿ ಅಂತ ತಗೋಬೇಕಾ? ಹೌದು, ಜನಃ ದಧಿಮತಿತ್ವ ನವನೀತಂ ಗೃಹ್ಣಾತಿ. ಜನಃ ಅಂತ ಸೇರಿಸ್ಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್. ಅಂಡರ್ಸ್ಟುಡ್. ಹ್ಮ್. ನಮ್ಗೆ ಕ್ರಿಯಾಪದ ಇಲ್ಲದೆ ಹೋದ್ರೆ ಸಮಸ್ಯೆ. ಕ್ರಿಯಾಪದ ಇದ್ರೆ ಕೆಲವೊಮ್ಮೆ ಕರ್ಮ ಇರುತ್ತೆ, ಕೆಲವೊಮ್ಮೆ ಕರ್ತೃ ಇರುತ್ತೆ. ಆದ್ರೆ ಕ್ರಿಯೆ ಮಿಸ್ ಆಗುದೇ ಇಲ್ಲ. ಕರ್ತೃಕರ್ಮದಲ್ಲಿ ಯಾವ್ದಾದ್ರು ಒಂದು ಮಿಸ್ ಆಗ್ಬೋದು ಕೆಲವೊಮ್ಮೆ. ಮಯಾ ಆತ್ಮ ಕಿಮಿತ್ಯಾಯಾಸ್ಯತೆ. ಮಯಾ ಆತ್ಮ ತಿಳಿಯಲ್ಪಡಬೇಕಿದೆ ಅಂತ. ಆಯಾಸ್ಯತೆ ಅಹಂ ಆತ್ಮಾನಂ ಕಿಮಿತಿ ಆಯಾಸ್ಯಾಮಿ. ಅದು ಆಯಾಸ್ಯತೆ, ಆಸ್ಯತೆ, ಆಯಾಸ್ಯತೆ, ಅಯಪಯಗತವು ಅಂತ ಧಾತು. ಒಂದೇ ನಿಮಿಷ. ನೋಡೋಣ. ಆಯಾಸ್ಯತೆ, ಅದು ಅಹಂ ಅಂತ ಬರುತ್ತೆ, ಆಯಾಸ್ಯಾಮಿ ಅಂತ ಆಗ್ಬೇಕು. ಅದು ಯಾವ ಧಾತು, ಯಾವ ಪ್ರಾಪಣೆನು ಅಯಪಯಗತ ಹೋಗೋದಾಗ್ತಿಲ್ಲ. ನೋಡೋಣ. ಒಟ್ಟಂತೂ ರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಹಂ ಆತ್ಮಾನಂ ಕಿಮಿತಿ ಆಯಾಸ್ಯಾಮಿ. ನಾನು ಆತ್ಮನನ್ನು ಏನು ಅಂತ ತಿಳ್ಕೊಳ್ಬೇಕು, ನನ್ನಿಂದ ಆತ್ಮವು ಏನೆಂದು ತಿಳಿಯಲ್ಪಡಬೇಕು ಅಂತ. ನಾನು ಆತ್ಮನನ್ನು ಏನೆಂದು ತಿಳಿಯುವೆನು ಅಂತ ಕರ್ಮಣಿ ಪ್ರಯೋಗದಲ್ಲಿದ್ದದನ್ನ ಕರ್ತರಿ ಪ್ರಯೋಗಕ್ಕೆ ತರಬೇಕು. ಅಯಂ ಅಶ್ವೋ ರಥೇ ಬದ್ಧತೆ. ಅಯಂ ಅಶ್ವಃ ರಥೇ ಬದ್ಧತೆ. ಅಯಂ ಅಶ್ವಂ, ಅಯಂ ಅಶ್ವಃ, ಏನಂ ಅಶ್ವಂ ರಥೇ ಬಧ್ನಾತಿ. ಬಧ್ನಾತಿ ಅಂತ ಕರ್ತರಿ ಪ್ರಯೋಗ. ಅಶ್ವಂ ಬಧ್ನಾತಿ. ಕುತ್ರ ಬಧ್ನಾತಿ? ರಥೇ ಬಧ್ನಾತಿ. ಕಂ ಅಶ್ವಂ ಏನಂ ಅಶ್ವಂ. ಈ ಕುದುರೆಯನ್ನ ರಥದಲ್ಲಿ ಬಂಧಿಸುತ್ತಾನೆ. ಯಾರೊಬ್ಬ ಅದರ ರಾವುತ. ರಾವುತ ಅಂತಂದ್ರೆ ಕುದುರೆ ಓಡಿಸೋನು. ರಾವುತ ಏನಂ ಅಶ್ವಂ ರಥೇ ಬಧ್ನಾತಿ. ಬದ್ಧತೆ ಇದ್ದದ್ದು ಬಧ್ನಾತಿ. ತರೋತಿ ಇದ್ರೆ ಕ್ರಿಯತೆ, ಪಿಬತಿ ಇದ್ರೆ ಪೀಯತೆ, ವದತಿ ಇದ್ರೆ ಉಚ್ಯತೆ. ಹಾಗೆ ಯಾವುದೇ ಧಾತು ಬಂದರೂ ಅದರ ಕರ್ಮಣಿ ಪ್ರಯೋಗದ ರೂಪವನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಘೋಷಯತಿ, ಖುಷ್ಯತೆ ಅಂತ ಆಗುತ್ತೆ. ಹಾಗಾದ್ರೆ ಕರ್ಮ ಪ್ರಯೋಗದಲ್ಲಿ ಕರ್ತೃಪದ, ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದ ಸಾರಿ ಅಲ್ಲ, ಇದರಲ್ಲಿ
ಕರ್ತೃ ಪ್ರಯೋಗದಲ್ಲಿ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ. ಹಾ ಹಾ ಸರಿ ಸರಿ. ಅವಾಗ ಕರ್ತೃಪದ ತೃತೀಯ ವಿಭಕ್ತಿಗೆ ಹೋಗುತ್ತೆ ಕರ್ಮಣಿ. ಹೌದು ಹೌದು. ಹಾ. ಸರಿ. ನೋ ನ ಇಮೌ ಎರಡು ನಿಷೇಧಾರ್ಥಕವು. ನೋ ಮತ್ತು ನ. ಇಮೌ ಪ್ರಯುಜ್ಯ ವಾಕ್ಯಾನಿ ರಚಯತ. ಈ ಎರಡು ನನೋ ಹಾನಿ, ನಹ ನೋ ಹಾನಿ, ನೋ ಹಾನಿ. ನೋ ಅಂತ ಒಂದು ನಹ ಅನ್ನುವ ಶಬ್ದ, ಇನ್ನೊಂದು ನೋ ಅನ್ನೋದು ನೋ ಅನ್ನುವ ಅರ್ಥದಲ್ಲಿರುವ ಶಬ್ದ. ನಚಾಸ್ಮಾಕಂ ಕ್ರಿಯಾದಯ, ನಮ್ಗೆ ಯಾವ ಕೆಲಸನೂ ಇಲ್ಲ. ನಚಾಸ್ಮಾಕಂ ಕ್ರಿಯಾದಯ. ನ ಅಂದು ಬೇಡ ಅಂತ, ನಿಷೇಧಾರ್ಥಕ ಎರಡು ಕೂಡ. ನೋ ಅನ್ನೋದು ನಿಷೇಧಾರ್ಥಕ, ನ ಅನ್ನೋದು ನಿಷೇಧಾರ್ಥಕ. ಅದ್ ನೋಡ್ಕೋಬೇಕು. ಅಲ್ಲಿ ಕೆಲವೊಂದ್ಸರ್ತಿ ನೋ ಅಂತ ಇರುತ್ತೆ, ಆದ್ರೆ ಅದು ನಹ ನಮ್ಮ ಅನ್ನುವ ಅರ್ಥದಲ್ಲಿ ಇರುತ್ತೆ. ಅಸ್ಮಾನ್ ನಹ, ಅಸ್ಮಾಕಂ ನಹ ಅಂತ ಅಸ್ಮ ಶಬ್ದದ ರೂಪದಲ್ಲಿಯೂ ಕೂಡ ನಹ ಅಂತ ಇದ್ದದ್ದು ಸಂಧಿಯಾಗಿ ನೋ ಆಗತ್ತೆ. ಅದನ್ನ ನೋಡ್ಕೊಂಡು ನಾವು ತೀರ್ಮಾನ ಮಾಡ. ಸರಿ, ಮುಂದೆ. ನೋ ನೋ ನಲ್ಲಿ ಪ್ರಯೋಗ, ವಾಕ್ಯ ಪ್ರಯೋಗದಲ್ಲಿ ಡಿಫ್ರೆನ್ಸ್ ಇರುತ್ತಾ? ಇಲ್ಲ, ಎರಡು ನಿಷೇಧಾರ್ಥಕನೇ. ಹಾ, ಸೊ ಟ್ರೈ ಮಾಡೋಣ, ಮಾಡ್ಬೋದಾ? ಈಗ ಗುರುಗಳೇ ನೋ ಅನ್ನ ಯೂಸ್ ಮಾಡಿಕೊಂಡು ತಸ್ಯಾಹ ಸುಂದರಂ ನಾಟ್ಯಂ ದೃಷ್ಟ್ವಾ ಕೋ ನೋ ಆನಂದ ತುಂದಿಲಃ ಭವತಿ ಹೇಳ್ಬೋದಾ? ಕೋ ನೋ ಆನಂದ ತುಂದಿಲಃ ಭವತಿ. ನೋ ಅದು ಆನಂದ ಅಂತ ಸ್ವರ ಇದ್ದಾಗ ಮತ್ತೆ ಸಂಧಿ ಆಗುವ ಸಾಧ್ಯತೆ ಇರುತ್ತೆ, ಅದನ್ನ ನೋಡ್ಕೋಬೇಕು. ಕೋ ನಾವಂದ ತುಂದಿಲ ಅಂತ ಆಗ್ಬಿಡತ್ತೆ ಮೋಸ್ಟ್ಲಿ. ಕೋ ನೋ ಆನಂದ ತುಂದಿಲಃ ಆಗಲ್ವಾ ಅದು? ಆಗತ್ತೆ, ವಾಕ್ಯ ಸರಿ ಇದೆ. ಅಲ್ಲಿ ಸಂಧಿಯಾಗಿ ಆನಂದ ಇರುವುದರಿಂದ ಓಗೆ ಆ ಇದ್ದಾಗ ಅವು ಅಂತ ಆದೇಶ ಬಂದ್ರೆ ನವಾನಂದ ತುಂದಿಲ ಆಗುತ್ತೆ. ನಾನ್ ಯೂಸ್ ಮಾಡಿ ರಾಮಃ ಧನುರ್ಧಾರಿ ಕೃಷ್ಣಸ್ತು ನ ಸ ಚಕ್ರಧಾರಿ. ಕರೆಕ್ಟ್. ಅಂದ್ರೆ ನೋ ಅಂದ್ರೆ ಲೋಟ್ಲಕಾರದಲ್ಲಿ ಉಪಯೋಗಿಸಬಹುದೇನಾಗ ನೋ? ಎಲ್ಲಿಯೂ ಬಳಸ್ಬೋದು. ಅಂದ್ರೆ ಇಟ್ಸ್ ಅ ಕಮಾಂಡ್ ಅನ್ನೋ ತರ ಅನ್ನಿಸ್ತು ನನಗೆ. ನೋ ಅಂದ್ರೆ ಇಲ್ವಾ? ಹಾಗೆ ನೋ ಅಂದ್ರೆ ನಾ ಅಂತ ಅರ್ಥ. ಅಂದ್ರೆ ಈಗ ನಾಟ್ಯವನ್ನು ನೋಡಿ ಯಾರು ತಾನೇ ಆನಂದ ಪಡುವುದಿಲ್ಲ ಅಂತ ಬರುತ್ತಲ್ವಾ? ಕೋ ನೋ ಆನಂದ ತುಂದಿಲಃ ಭವತಿ. ಇನ್ ಸ್ವಲ್ಪ ವಾಕ್ಯಗಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳಕ್ಕೆ. ನನೋ ಹಾನಿ, ನಮಗೇನ್ ಹಾನಿ ಇಲ್ಲ ಅಂತ ಹೇಳುವಾಗ ನೋ ನಹ ನೋ ಹಾನಿ, ನಮಗೇನು ಹಾನಿ ಇಲ್ಲ. ಇಲ್ಲಿ ನಹ ಅಂದ್ರೆ ನಮಗೆ ಅಂತ. ಮೊದಲನೇದು ನಹ ನಮ್ಗೆ, ಎರಡನೇದು ನೋ ಅಂದ್ರೆ ಹಾನಿ ಇಲ್ಲ. ನಹ ಇವಾಗ ಬರೀ ವಿಸರ್ಗ ಹೋಗತ್ತೆ, ನ ಅಂತಾನೆ ಇರುತ್ತೆ. ಇಲ್ಲ ಇಲ್ಲ, ಅದು ಬೇರೆ. ನೋ ಹಾನಿ ಆಗತ್ತೆ. ನನೋ ಹಾನಿ ಅನ್ನೋದು ವಾಕ್ಯ ಸರಿ. ಅಲ್ಲಿ ಏನು ಅಂದ್ರೆ ನ ಅನ್ನೋದು ನ ಅನ್ನೋ ಅರ್ಥದಲ್ಲಿ, ನೋ ಅನ್ನೋದು ನಹ ಅನ್ನೋ ಅರ್ಥದಲ್ಲಿ. ಸರಿ, ಮತ್ತೆ ಮುಂದಿನ ವಾರ ನೋಡೋಣ. ಇದು ಮುಂದಿದ್ದೆಲ್ಲ ಎರಡು ಪದ ಸೇರಿಸಿ ಒಂದ್ ಪದ ಮಾಡುವಂತ ಸಮಾಸದ ವಿಶೇಷಗಳು. ನನ್ನ ನೆಕ್ಸ್ಟ್ ಎಲ್ಲ ನೋಡೋಣ. ಶ್ರೀಹರಿ. ಧನ್ಯವಾದಗಳು. ಧನ್ಯವಾದ.